ಏನಾಯ್ತು ಮಗಳೇ, ಏನಾಯ್ತು ಮಗಳೇ, ಸತ್ಯ ಶೋಧನೆ ಮಾಡ್ತೀನಮ್ಮ, ನಿನಗೆ ನ್ಯಾಯ ಕೊಡಿಸ್ತೀನಮ್ಮ ಅಂತ ಹೇಳ್ತಾ ಇದ್ದಂತಹ ಸನ್ಮಾನ್ಯ ಶ್ರೀ ವಸಂತ ಗಿಳಿಯಾರ್ ಅವರು ಸುಪ್ರೀಂ ಕೋರ್ಟಲ್ಲಿ ನಡೆದಂತಹ ಈ ವಿಚಾರಣೆಯ ಬಗ್ಗೆ ಫೇಸ್ಬುಕ್ಕಲ್ಲಿ ಬಂದು ಲೈವಲ್ಲಿ ಮಾತನಾಡ್ತಾರೆ. ಅವ್ರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲ, ಯಾರೇ ಆಗಲಿ ಇಲ್ಲಿ ಅನ್ಯಾಯ ಆಗಿದೆ ಅಂತ ತಕ್ಷಣ ಎಲ್ಲರಿಗೂ ನೋಟಿಸ್ ಕೊಡುತ್ತೆ ಸುಪ್ರೀಂ ಕೋರ್ಟು ಅಂತ ಹೇಳುತ್ತೆ. ಸುಪ್ರೀಂ ಕೋರ್ಟು ಯಾವುದೇ ಕೇಸ್ಗಳನ್ನು ತಗೋಬೇಕಾದ್ರೆ ನೇರವಾಗಿ ತೆಗೆದುಕೊಳ್ಳುತ್ತಾ? ಅಂದರೆ ಇವರು ಹೇಳುವಂತಹ ವಿಚಾರ ಏನಪ್ಪ ಅಂದರೆ, ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ತಾ ಇಲ್ಲ, ಮೇಲ್ಮನವಿ ಯಾಕೆ ಸಲ್ಲಿಸ್ತಾ ಇಲ್ಲ, ಕುಸುಮಾವತಿ ಅವರು ಯಾಕೆ ಹೋಗ್ತಾ ಇಲ್ಲ, CBI ಕೋರ್ಟ್ ಕೊಟ್ಟಿರುವಂಥ ಆದೇಶದ ಮೇಲೆ ಯಾಕೆ ಹೋಗ್ತಾ ಇಲ್ಲ ಅಂದರು. ಹೈಕೋರ್ಟ್ಗೆ ಹೋದರು, ಸಂತೋಷ್ ರಾವ್ ಹೋದರು, ಕುಸುಮಾವತಿ ಅವ್ರ ಮನೆಯವರು ಹೋದರು. ಹೈಕೋರ್ಟಲ್ಲಿ ಏನು ಸಂತೋಷ್ ರಾವ್ ನಿರಪರಾಧಿ ಅಂತ ಬಂತು. ಅದಾದ ನಂತರ ಮತ್ತೊಮ್ಮೆ ವರಸೆ ಸ್ಟಾರ್ಟ್ ಮಾಡಿಕೊಂಡ್ರು. ಏನಂತ, ಯಾಕೆ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ತಾ ಇಲ್ಲ, ನಾವೇ ಹಣ ಸಂಗ್ರಹಣ ಮಾಡಿಕೊಡ್ತೇವೆ, ಸುಪ್ರೀಂ ಕೋರ್ಟ್ ಫೀಸ್ ಕೊಡ್ತೀವಿ ಅಂತಂದರು. ಇಲ್ಲಿ ಹಾದಿ ಬೀದಿನಲ್ಲಿ ಸಭೆಗಳನ್ನು ಮಾಡಿದ್ರು. ಸೌಜನ್ಯ ಹೋರಾಟಗಾರರೇ ವಿಲನ್ಗಳು ಅಂತ ಮಾಡಿದ್ರು. ಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡಿದ್ರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಮೈಸೂರಿಗೆ ಹೋಗಿ ಅಲ್ಲಿ ಜಲದರ್ಶಿನಿಗೆ ಹೋಗ್ಬಿಟ್ಟು ಅಲ್ಲಿ ಸಂದರ್ಶನ ಮಾಡಿದ್ರು. ಇಲ್ಲಿ ಅಜಿತ್ ಹನುಮಕ್ಕನವ್ರನ್ನ ಇಟ್ಕೊಂಡು, ಕಿರಿಕೀರ್ತಿನ ಇಟ್ಕೊಂಡು, ಚಕ್ರವರ್ತಿನ ಇಟ್ಕೊಂಡು, ಯಾರ್ಯಾರು ಬೇಕು V2 ಸೂರ್ಯ ಅವ್ರನ್ನ ಇಟ್ಕೊಂಡು, ಎಲ್ಲರನ್ನ ಇಟ್ಕೊಂಡು ಇಲ್ಲಿ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೋದ್ರು ಸೌಜನ್ಯ ಹೋರಾಟಗಾರರು ವಿಲನ್ಗಳ ರೀತಿಯಲ್ಲಿ. ಸಮೀರ ಬಂದ ನಂತರ ತಕ್ಷಣ ಮತ್ತೊಮ್ಮೆ ಹಿಂದೂ ಮುಸ್ಲಿಂ ಅಂತ ಮಾಡಲಿಕ್ಕೆ ಹೋದರು. ಏನಾಯಿತು ಮಗಳೇ, ಸತ್ಯಶೋಧನಾ ವರದಿಯನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾರ್ಕಳದಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗಳನ್ನು ಮಾಡಿ ಕೊನೆಗೆ ಇವತ್ತಿನವರೆಗೂ ಸತ್ಯಶೋಧನಾ ವರದಿಯನ್ನು ಬಿಡುಗಡೆ ಮಾಡಲಿಲ್ಲಲ್ಲ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರಲ್ಲ, ಸುಪ್ರೀಂ ಕೋರ್ಟಲ್ಲಿ ವಾದವನ್ನು ಮಂಡಿಸಿದಾರಲ್ಲ, ಸಾಕ್ಷಿಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿದ್ದಾರಲ್ಲ, ಸಾಕ್ಷಿಗಳಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಸಾಕ್ಷಿಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಸಮಾಧಾನವೇ ಇಲ್ಲ. ಈಗಲೂ ಸಹ ಅವ್ರು ಮಾತಾಡೋದು ಏನು ಗೊತ್ತೇನು, ಈಗಲೂ ಅವರು ಮಾತಾಡ್ತಾರೆ, ಸೌಜನ್ಯ ಹೋರಾಟಗಾರರನ್ನು, ಅವರ ನಾಟಕಗಳನ್ನು, ಅವರ ಮಾಡ್ತಾ ಇರುವಂತಹ ಆಟಗಳನ್ನು ಜನ ನೋಡ್ತಾ ಇದ್ದಾರಂತೆ. ಬುರುಡೆ ಗ್ಯಾಂಗ್ಗಳು ಬುರುಡೆಯನ್ನು ಬಿಡ್ತಾ ಇದ್ದಾರಂತೆ. ಸೌಜನ್ಯ ಬುರುಡೆ ಗ್ಯಾಂಗು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ಸಹ 3 ವರ್ಷದಿಂದ ಈ ಸೌಜನ್ಯ ಹೋರಾಟದಲ್ಲಿದ್ದೀವಿ. ವಸಂತ ಗಿಳಿಯಾರ್ ಹೇಳಬೇಕು, ಈ ಬುರುಡೆ ಗ್ಯಾಂಗು ಅಂದರೆ ಯಾರು ಬುರುಡೆ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಗೊತ್ತಿದೆಯಾ ನಿಮಗೆ? ಪ್ರಾಮಾಣಿಕವಾದಂತಹ ಯೂಟ್ಯೂಬರ್ಸ್ ಇದ್ದಾರೆ, ಪ್ರಾಮಾಣಿಕವಾದಂತಹ ಹೋರಾಟಗಾರರಿದ್ದಾರೆ. ಯಾರನ್ನೂ ಮೆಚ್ಚಿಸೋದಿಕ್ಕೆ, ಯಾರನ್ನೂ ಉಳಿಸೋದಿಕ್ಕೆ ಯಾರೋ ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿದ್ದು ಯಾರು ಅನ್ನೋದು ಇವತ್ತರೆಗೂ ಗೊತ್ತಿಲ್ಲ ನಮಗೆ. ಸಂತೋಷ್ ರಾವನ್ನು ಫಿಟ್ ಮಾಡಿದ್ರು, 2 ಕೇಸಲ್ಲಿ ಫಿಟ್ ಮಾಡಿದ್ರು. ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ CBI ಕೋರ್ಟ್ ಆದೇಶ ಕೊಡ್ತು. ಅದಾದ ನಂತರ ಯಾರು ಅನ್ನೋದು ಗೊತ್ತಿಲ್ಲ. ನಾವು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ. ವಸಂತ ಗಿಳಿಯಾರ್ ಅವರೇ, ನೀವು ಯಾರೋ ಅತ್ಯಾಚಾರಿಗಳು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರಲ್ಲ, ಅವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಅವರ ಪರವಾಗಿ ವಿಡಿಯೋ ಮಾಡ್ತೀರಿ ಅಂತಂದರೆ ಸಮಾಧಾನ ಇಲ್ವಾ ನಿಮಗೆ? ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ವಿಚಾರಣೆ ನಡೀತಾ ಇದೆಯಲ್ಲ, ನಿಮಗೆ ಸಮಾಧಾನ ಇಲ್ವೇನ್ರಿ? ವಸಂತ ಗಿಳಿಯಾರ್ ಅವರೇ, ನಿಮಗೆ ಸಮಾಧಾನ ಇಲ್ವಾ? ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಏನಾಯಿತು ಮಗಳೇ ಅಂತಂದ್ರಲ್ಲಪ್ಪ, ಆ ಮಗಳಿಗೆ ನ್ಯಾಯ ಕೊಡಿಸ್ಬೇಕು, ನ್ಯಾಯ ಸಿಗ್ತಾ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ನಿಮಗೆ ಆತ್ಮಕ್ಕೆ ಕೊನೆಯ ಪಕ್ಷ ಏನಾಯಿತು ಮಗಳೇ ಅಂತ ನಾನು ಕೇಳಿದೆ. ಅದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ನನ್ನ ಮಗಳು ಅಂತ ನೀವು ಕೇಳಿದ್ರಲ್ಲ, ನಿಮ್ಮ ಸೌಜನ್ಯ ಮಗಳಿಗೆ ಅಲ್ಲಿ ಅನ್ಯಾಯ ಆಗ್ತಾ ಇದೆ, ನ್ಯಾಯಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಹೋಗಿದೆ, ವಿಚಾರಣೆ ನಡೀತಾ ಇದೆ. ಒಂದು ಸ್ವಲ್ಪನಾದರೂ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅಂತೇಳಿ ಏನಾದರೂ ಹಾರೈಸ್ತಾ ಇದ್ದೀರಾ? ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಲೈವ್ ವಿಡಿಯೋಗಳು, ಯಾರನ್ನ ರಕ್ಷಣೆ ಮಾಡಲಿಕ್ಕೆ? ಇವತ್ತಿನವರೆಗೂ ನೀವು ಮಾತನಾಡ್ತಿದ್ರಲ್ಲ, ಕನ್ನಡದಲ್ಲಿ ಮಾತನಾಡ್ತಿದ್ರಲ್ಲ, ಇವತ್ತಿನವರೆಗೂ ಜಡ್ಜ್ಮೆಂಟ್ ಕಾಪಿನಲ್ಲಿ ಇಟ್ಕೊಂಡು ನೀವೇ ನ್ಯಾಯಾಧೀಶರಾದ್ರಿ, ನೀವೇ ನ್ಯಾಯವಾದಿಗಳಾದ್ರಿ, ನೀವೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಿದ್ರಲ್ಲ. ಜನಕ್ಕೆ ಶಾರ್ಟ್ ಮೆಮೊರಿ ರೀ, ಆದರೆ ಹೋರಾಟಗಾರರಿಗೆ ಯಾವುದು ಮೆಮೊರಿಗಳು ಯಾವತ್ತೂ ಅಳಿಸೋಗೋದಿಲ್ಲ, ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾನೆ. ವಸಂತ ಗಿಳಿಯಾರ್ ಅವರೇ, ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಏನೇನು ಮಾತಾಡಿದ್ರಿ,
ಕಿರಿಕೀರ್ತಿ, ನೀವು, ಚಕ್ರವರ್ತಿ ಸೂಲಿಬೇರೆ, ಆಮೇಲೇನೋ ಜಿತೇಂದ್ರ ಕುಂದೇಶ್ವರ, ಇವರೆಲ್ಲನೂ ಏನೇನು ಮಾತಾಡಿದ್ರಿ, ನೀವು ಏನೇನು ಆರೋಪಗಳನ್ನು ಮಾಡಿದ್ರಿ, ಎಲ್ಲದಕ್ಕೂ ಈಗ ಉತ್ತರ ಸುಪ್ರೀಂ ಕೋರ್ಟಲ್ಲಿ ಸಿಗುತ್ತೆ ಅಲ್ವಾ? ನಿಮ್ಮ ಹತ್ರ ಸಾಕ್ಷಿಗಳಿದಾವಲ್ವಾ? ಸಂತೋಷ್ ರಾವೇ ಅತ್ಯಾಚಾರಿ, ಸಂತೋಷ್ ರಾವೇ ಅಪರಾಧಿ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿಗಳಿದಾವಲ್ಲ, ತಗೊಂಡೋಗಿ ಕೊಡಿ, ಸುಪ್ರೀಂ ಕೋರ್ಟ್ ಕೊಡಿ. ಗಿರೀಶ್ ಮಟ್ಟಣ್ಣನ ಹತ್ರ ಇದ್ದಂಥ ಸಾಕ್ಷಿಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿದೆ. ಕೋರ್ಟು ಅದಕ್ಕೆ ಸಾಕ್ಷಿಗಳಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಆದೇಶ ಮಾಡಿದೆಯಲ್ಲ. ನಿಮ್ಮ ಹತ್ರ ಇರುವಂಥ ಸಾಕ್ಷಿಗಳನ್ನು ಕೊಡ್ರಿ. ಯಾತಕ್ಕೆ ಕೊಡೋದಿಲ್ಲ? ಸುಪ್ರೀಂ ಕೋರ್ಟ್ ಅಂತಂದರೆ ಏನು ಯಾವುದು ಸಿವಿಲ್ ಕೋರ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಅದು ತಹಸೀಲ್ದಾರ್ ಕೋರ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಸುಪ್ರೀಂ ಕೋರ್ಟು ಎಲ್ಲ ವಿಚಾರಗಳನ್ನು ತೆಗೆದುಕೊಳ್ಳುತ್ತಂತೆ. ಸುಪ್ರೀಂ ಕೋರ್ಟ್ ಯಾರೇ ಇದು ಮಾಡಿದ್ರು ಅಕ್ಸೆಪ್ಟ್ ಮಾಡುತ್ತಂತೆ. ಅಂದರೆ ಈ ವ್ಯಕ್ತಿಗಳಿಗೆ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಸಮಾಧಾನ ಇಲ್ಲ. ಇದೇ ವಿಜೇಂದ್ರ ಅವರು ಬಂದು ಕುಸುಮಾವತಿ ಅವ್ರ ಮನೇಲಿ ಕೂತ್ಕೊಂಡು ಧರ್ಮಯುದ್ಧ ಮುಗಿಸ್ಕೊಂಡು ಬಂದು ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ನಾವು ನಿಮಗೆ ಹಣದ ಸಹಾಯ ಮಾಡ್ತೀವಿ ಅಂತ ಹೇಳಿದಾಗ ಅವತ್ತೆಲ್ಲಿ ಹೋಗಿದ್ರು ಇವರು? ಇದೇ ಚಕ್ರವರ್ತಿ ಸೂಲಿಬೇಲೆ, ಇದೇ ಅಜಿತ್ ಹನುಮಕ್ಕನವರು ಸ್ಟುಡಿಯೋದಲ್ಲಿ ಕುತ್ಕೊಂಡು ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಕುಸುಮಾವತಿ ಅವರು, ನಾವು ಹಣ ಸಂಗ್ರಹಣ ಮಾಡಿಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅವತ್ತ್ಯಾಕೆ ಮಾತಾಡಲಿಲ್ಲ? ವಸಂತ್ ಗಿಳಿಯಾರ್ರವರು ಹೇಗೆ ಬೇಕಾದರೂ ಬದಲಾವಣೆ ಮಾಡ್ಕೊಳ್ತಾರೆ ಮಾತುಗಳು ಅನ್ನೋದಕ್ಕೆ, ಹೇಗೆ ಬೇಕಾದರೂ ಟರ್ನ್ ಆಗ್ತಾರೆ ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿಯಾಗಿದೆ. ಸತ್ಯವನ್ನು ಉಳಿಸುವಂತಹ ಕೆಲಸಕ್ಕೆ ಇವತ್ತು ಸೌಜನ್ಯ ಹೋರಾಟಗಾರರು ನಿಂತಿರೋದ್ರಿ. ಸತ್ಯವನ್ನು ಅಳಿಸ್ಬೇಕು. ಅತ್ಯಾಚಾರಿಗಳು ಯಾವನೇ ಆಗಿರಲಿ ಅವನು, ಆ ಅತ್ಯಾಚಾರಿಗಳನ್ನು ಉಳಿಸೋದಕ್ಕೆ, ಅತ್ಯಾಚಾರಿಗಳ ಪರವಾಗಿ ನೀವು ಡಿಬೇಟ್ ಮಾಡ್ತೀರಿ ಅಂತಂದರೆ ನಾವು ಏನಂತ ಅರ್ಥೈಸ್ಕೊಳ್ಬೇಕು? ವಸಂತ್ ಗಿಳಿಯಾರ್ರವರೇ, ಯಾರ ಪರವಾಗಿ ನಿಂತ್ಕೊಂಡು ಮಾತನಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಮಗೆ ಅಕ್ಷರ ಮೀಡಿಯಾಗೆ ಹೆಮ್ಮೆ ಇದೆ. ಒಬ್ಬ ಹೆಣ್ಣು ಮಗಳ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟದಲ್ಲಿ ನಾವು ಸಹ ಧ್ವನಿಯಾಗಿದ್ದೀವಿ. ನಮಗೂ ಸಹ ಆ ಹೋರಾಟದಲ್ಲಿ ಭಾಗಿಯಾಗುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ನಮಗೆ ಹೆಮ್ಮೆ ಇದೆ ರೀ ವಸಂತ್ ಗಿಳಿಯಾರ್ರವರೇ. ನಿಮಗೆ ಯಾವ ಹೆಮ್ಮೆ ಇದೆ ರೀ? ಸೌಜನ್ಯರನ್ನು ಹೇಳ್ಕೊಂಡೋಗಿ ಅತ್ಯಾಚಾರ ಮಾಡಿ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ, ಮಣ್ಣನ್ನು ತುಂಬಿ ಹೊಟ್ಟೆಯ ಮೇಲೆ ಕಲ್ಲು ಹಾಕಿ, ಜಜ್ಜಾಕಿ, ಎಲ್ಲವನ್ನೂ ಕಚ್ಚಿ ಎಲ್ಲ ಮಾಡಿದ್ರಲ್ಲ, ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂಥವ್ರು ಯಾರು? ಯಾರು ಅತ್ಯಾಚಾರ ಮಾಡಿರುವಂಥವ್ರು, ಯಾರು ಕೊಲೆ ಮಾಡಿರುವಂಥವ್ರು, ಅವರ ಪರವಾಗಿ ಮಾತನಾಡ್ತಾ ಇರುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಲ್ಲ. ನಿಮ್ಮ ಹತ್ರ ಸಾಕ್ಷಿ ಇದ್ರೆ ತೆಗೆದುಕೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಕೊಡ್ರಿ. ಕೊನೆಯ ಪಕ್ಷ ಈಗಲಾದರೂ ನಿಮ್ಮ ಸತ್ಯಶೋಧನಾ ವರದಿ ಏನಾಯಿತು ಮಗಳೇ ಅಂತ ಮಾಡ್ಕೊಂಡಿದ್ರಲ್ಲ ಪಬ್ಲಿಕ್ ಮಿರರಲ್ಲಿ, ಈಗಲಾದರೂ ಆ ಸತ್ಯಶೋಧನಾ ವರದಿಯಲ್ಲಿ ಏನಿದೆ ಅಂತ ಬಿಡುಗಡೆ ಮಾಡಿ ಸಾರ್ವಜನಿಕವಾಗಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಹೇಳಿ, ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಅಜಿತ್ ಹನುಮಕ್ಕನವ್ರಿಗೂ ಹೇಳಿ, ಅವರ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟು ಹೊರಗಡೆ ಬರಲಿ, ಸಾರ್ವಜನಿಕವಾಗಿ ಮುಂದೆ ಇಡಲಿ. ಅಲ್ಲಿ ಹೋಗಲಿ ಸ್ವಾಮಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಮನವಿಯನ್ನು ಕೊಡಿ. ಈ ಥರ ಸಂತೋಷ್ ರಾವ್ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾನೆ, ನಿಮ್ಮ ಹತ್ರ ಬಂದಿದ್ದಾನೆ, ಇವರೇ ಆರೋಪಿ, ಇವರೇ ಅತ್ಯಾಚಾರಿ, ನಾವು ರಿಪೋರ್ಟ್ ಮಾಡಿದ್ದೀವಿ ಅಂತೇಳಿ ನಿಮ್ಮಲ್ಲಿರುವಂಥ ಸಾಕ್ಷಿಗಳನ್ನು ಕೊಡಿ. ಅವತ್ತು ನಿಮ್ಮನ್ನು ಒಪ್ಕೊಳ್ತೀವಿ. ಸುಮ್ಮನೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಸೌಜನ್ಯ ಹೆಸರಿನಲ್ಲಿ ಹಣ ಮಾಡ್ತಾ ಇದ್ದಾರೆ, ಸೌಜನ್ಯ ಹೆಸರಿನಲ್ಲಿ ಇದು ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ರೀ ಹಣ? ಯಾರು ಮಾಡ್ತಾ ಇದ್ದಾರೆ? ಹಣ ಮಾಡ್ತಾ ಇರುವಂಥವ್ರು ಯಾರು? ಸಭೆಗಳನ್ನು ಮಾಡಿದ್ರಲ್ಲ, ಫ್ರೀಡಮ್ ಪಾರ್ಕಲ್ಲಿ ಸಭೆಗಳನ್ನು ಮಾಡಿದ್ರಲ್ಲ, ಎಲ್ಲಿಂದ ಬಂತು ಹಣ ನಿಮಗೆಲ್ಲಾನು? ಕಾರ್ಕಳದಲ್ಲಿ ಸಭೆ ಮಾಡಿದ್ರಲ್ಲ, ಬೆಂಗಳೂರಿನಲ್ಲಿ ಸಭೆ ಮಾಡಿದ್ರಲ್ಲ, ಪಾದಯಾತ್ರೆ ಮಾಡಿದ್ರಲ್ಲ, ಫ್ರೀಡಮ್ ಪಾರ್ಕಲ್ಲಿ ಸಭೆಗಳನ್ನು ಮಾಡಿದ್ರಲ್ಲ, ಎಲ್ಲಿಂದ ಬಂತು ನಿಮಗೆ ಹಣ? ಸೌಜನ್ಯ ಹೋರಾಟಗಾರರು ಇನ್ಕ್ಲೂಡಿಂಗ್ ಅಕ್ಷರ ಮೀಡಿಯಾ ನಮ್ಮ ಕೈಯಲ್ಲಿರುವಂತಹ ಹಣ ಹಾಕ್ಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಂಡು ಸಮಯವನ್ನು ನಾವು ಇದಕ್ಕೆ ಸೌಜನ್ಯ ಹೋರಾಟಕ್ಕೆ ನಾವು ವಿನಿಯೋಗಿಸ್ಕೊಂಡು ಇವತ್ತು ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಸಹ ಭಾಗಿಯಾಗಿದ್ದೇವೆ. ಈ ರಾಜ್ಯದಲ್ಲಿ ಹುಟ್ಟಿರುವಂತಹ ಯಾವನೇ ಒಬ್ಬ ನ್ಯಾಯದ ಪರವಾಗಿ ನಿಲ್ಲುವಂಥವನು ಈ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಳ್ತಾ ಇರುವಂಥನು ಪ್ರತಿಯೊಬ್ಬನು ಸ್ವಾಭಿಮಾನಿ, ಸ್ವಾವಲಂಬಿ ಆಗಿರ್ತಾನೆ, ಪರಾವಲಂಬಿ ಆಗಿರೋದಿಲ್ಲ. ಅವನ್ಯಾರೋ ಕಿರಿಕೀರ್ತಿ ಅನ್ನೋ ವ್ಯಕ್ತಿ, ಯಾರೋ ಸುಮಂತ್ ಅನ್ನೋನು ಹೇಳ್ತಿದ್ನಲ್ಲ, ಕಿರಿಕೀರ್ತಿ ಅಣ್ಣ ಈ ರೀತಿ ಹೇಳ್ಕೊಟ್ರು, ಈ ರೀತಿ ಮಾಡಿಕೊಟ್ರು, ಹಾಗೆ ಹೀಗೆ ಅಂತ ಹೇಳ್ತಿದ್ರಲ್ಲ, ಆ ರೀತಿ ಎಲ್ಲ ನಮ್ಮಲ್ಲಿಲ್ಲ ರೀ.
ಮಾತನಾಡಬೇಕಾದ್ರೆ ನಾನೇನು ಮಾತನಾಡ್ತಾ ಇದ್ದೀನಿ, ಏನಾಯಿತು ಮಗಳೇ ಅಂತೇಳಿ ಎಪಿಸೋಡ್ ಮಾಡಿದ್ದೆ. ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು. ಆ ಹೆಣ್ಣುಮಗಳು ವಿಚಾರ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟಲ್ಲಿ ಒಳ್ಳೆಯದಾಗಲಿ, ನನ್ನ ನ್ಯಾಯ ಕೊಡಿಸ್ಬೇಕು ಅಂತಿರುವಂಥ ನನ್ನ ತಾಟು ಅಲ್ಲಿ ಬರಲಿ, ಅಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಬೇಕೇ ಹೊರತು ಈ ಹೋರಾಟಗಾರರನ್ನೇ ಗುರಿಯಾಗಿಸ್ಕೊಂಡು ಇಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ವಸಂತ್ ಗಿಳಿಯಾರ್ ಮಾಡಬಾರದು. ಆ ದೇವರು ನಿಮಗೆ ಸದ್ಬುದ್ಧಿ ಕೊಡಲಿ. ವಸಂತ್ ಗಿಳಿಯಾರವರೇ, ಇಷ್ಟು ದಿವಸ ನೀವು ಏನು ಮಾಡಿದ್ರು ಅದು ಬೇರೆ ಲೆಕ್ಕಾಚಾರ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರಿಂದ ಆ ಲೆಕ್ಕಾಚಾರಗಳೇ ಬೇರೆ. ಅಂತಿಮವಾಗಿ ಸೌಜನ್ಯಗೆ ನ್ಯಾಯ ಸಿಗುತ್ತೆ. ಯಾರ್ಯಾರು ಸಾಕ್ಷಿಗಳನ್ನು ಮುಚ್ಚಿಟ್ಟಿದ್ದಾರೋ ಎಲ್ಲ ಸಾಕ್ಷಿಗಳು ಹೊರಗಡೆ ಬರುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ. 100% ತನಿಖೆ ಆಗುತ್ತೆ. ಯಾರ್ಯಾರು ಬಚ್ಚಿಟ್ಕೊಂಡಿದ್ದಾರೋ, ಯಾರ್ಯಾರು ಇವತ್ತು ನಾವು ಗೆದ್ದೆ ಅನ್ಕೊಂಡು ಹೋಗ್ತಾ ಇದ್ದಾರೋ ಎಲ್ಲರ ಮುಖವಾಡ ಬಯಲಾಗುತ್ತೆ. ವಸಂತ್ ಗಿಳಿಯಾರ್ ಅವರೇ, ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ನ್ಯಾಯದ ಪರವಾಗಿರುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಯಾವತ್ತು ಸೃಷ್ಟಿ ಇರೋದಿಲ್ಲ, ಕಲ್ಪನೆ ಇರೋದಿಲ್ಲ, ವಾಸ್ತವದ ವಿಚಾರ ಇರುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.